ಬೆಳಗಾವಿಯಲ್ಲಿ ಎಟಿಎಂಗೆ ಕನ್ನ ಹಾಕಿ 75,000 ಕಳ್ಳತನ ಮಾಡಲಾಗಿದೆ. ತಾಲೂಕಿನ ಸಾಂಬ್ರಾ ಬಳಿ ಇರುವಂತಹ ಎಸ್ಬಿಐ ಎಟಿಎಂ 3 ರಿಂದ 4 ಜನ ಇರುವಂತಹ ಗ್ಯಾಂಗ್ನಿಂದ ಈ ಒಂದು ಕೃತ್ಯವನ್ನ ಮಾಡಲಾಗಿದೆ. ಎಟಿಎಂಗೆ ಕಳ್ಳತನ ಪ್ರಕರಣದ ಬಗ್ಗೆ ಕಮಿಷನರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನೇ ಎಟಿಎಂ ಸುತ್ತಲೂ ಇರುವಂತಹ ಸಿಸಿಟಿವಿಯನ್ನು ಪರಿಶೀಲಿಸಿದ್ದೇನೆ. 3 ರಿಂದ 4 ಜನರು ಕಾರಿನಲ್ಲಿ ಬಂದಿದ್ದಾರೆ. ಮೊದಲಿಗೆ ಎಟಿಎಂನಲ್ಲಿನ ಸಿಸಿಟಿವಿಗೆ ಸ್ಪ್ರೇ ಮಾಡಿದ್ದಾರೆ. ಆ ಬಳಿಕ ಕರೆಂಟ್ ಕಟ್ ಮಾಡಿ ಕಳ್ಳತನ ಮಾಡಿದ್ದಾರೆ ಅಂತ ಬೆಳಗಾವಿಯಲ್ಲಿ ಪೊಲೀಸ್ ಕಮಿಷನರ್ ಯಡ ಮಾರ್ಟಿನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನೋಡಿ, ಇದು ಸಿಸಿಟಿವಿಯ ವಿಜುವಲ್ಸ್ ನೀವು ಗಮನಿಸ್ತಾ ಇದ್ದೀರಾ. ಕಳ್ಳರು ಬರ್ತಾರೆ ಎಟಿಎಂ ಬಳಿ, ಅದಾದ್ಮೇಲೆ ಕರೆಂಟನ್ನು ಕಟ್ ಮಾಡ್ತಾರೆ. ಅದರ ಜೊತೆಗೆ ಎಟಿಎಂನಲ್ಲಿ ಇದ್ದಂಥ ಸಿಸಿಟಿವಿಗೆ ಸ್ಪ್ರೇ ಮಾಡ್ತಾರೆ. ಅವರು ಕಾಣಿಸ್ಕೊಳ್ಬಾರ್ದು, ಗೊತ್ತಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಮುಖ ಮುಚ್ಕೊಂಡು ಬಂದಿರೋದು. ಯಾವುದೇ ಕಾರಣಕ್ಕೂ ನಮ್ಮ ಬಗ್ಗೆ ಮಾಹಿತಿ ಸುಳಿವು ಸಿಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಕವರ್ ಮಾಡ್ಕೊಂಡಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಮುಖವನ್ನು ಮುಚ್ಕೊಂಡಿದ್ದಾರೆ. ಬಂದು ಎಟಿಎಂ ಹತ್ರ ನಿಂತು ಅಲ್ಲಿ ಕರೆಂಟ್ ಕಂಬದ ಹತ್ರ ಒಬ್ಬ ಕುತ್ಕೊಳ್ತಾರೆ. ಅದಾದಮೇಲೆ ಕರೆಂಟ್ ಕಲೆಕ್ಷನನ್ನು ಕಟ್ ಮಾಡ್ತಾರೆ. ಆಮೇಲೆ ಸ್ಪ್ರೇ ಮಾಡ್ತಾರೆ. ಎಟಿಎಂನಲ್ಲಿ ಇದ್ದಂಥ ಸಿಸಿಟಿವಿ ಏನಿತ್ತು ಆ ಕ್ಯಾಮ್ರಾಗೆ ಸ್ಪ್ರೇ ಮಾಡ್ತಾರೆ. ಅದಾದಮೇಲೆ ಕಳ್ಳತನ ಮಾಡಿ ಎಸ್ಕೇಪ್ ಆಗಿರುವಂಥದ್ದು. ಸುಮಾರು 75,000 ಹಣವನ್ನು ಕದ್ದು ಪರಾರಿಯಾಗಿದ್ದಾರೆ. ಒಂದು 3 ರಿಂದ 4 ಜನ ಇದ್ದಾರೆ ಈ ಪ್ರಕರಣದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಲ್ಲಿ ಬರ್ತಾರೆ, ಆಮೇಲೆ ಸುತ್ತಮುತ್ತ ನೋಡ್ತಾರೆ, ಯಾರಾದರೂ ಇದ್ದಾರಾ ಇಲ್ಲ ಅಂತೆಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಹಣವನ್ನು ಎಗರಿಸ್ತಾರೆ, ಪರಾರಿ ಆಗಿದ್ದಾರೆ. ಸದ್ಯ ಸ್ಥಳಕ್ಕೆ ಕಮಿಷನರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಖುದ್ದಾಗಿ ಕಮಿಷನರೇ ಈ ಸಿಸಿಟಿವಿಯ ವಿಜುವಲ್ಸ್ ಎಲ್ಲವನ್ನು ಕೂಡ ಚೆಕ್ ಮಾಡಿದ್ದಾರೆ. ಹೇಗೆ ನಡೀತು, ಏನು ಎತ್ತ ಅಂತ ಇದೀಗ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ಎಟಿಎಂಗೆ ಹಾಕಿದರೆ ಭದ್ರತೆ ಅನ್ನೋದು ಇಲ್ವಾ ಅನ್ನೋದೊಂದು ಪ್ರಶ್ನೆ. ಬ್ಯಾಂಕ್ನವರು ಕೂಡ ಇದ್ರ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಕರೆಕ್ಟ್ ಆದಂಥ ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲದೆ ಇರುವಂಥದ್ದು, ಅಥವಾ ಏನೋ ಕಳ್ಳತನ ಆಗ್ತಾ ಇದೆ ಅಂತಂದರೆ ಅದಕ್ಕೊಂದು ಮಾಹಿತಿ ಸಿಗೋ ಥರದ್ದು ಯಾವುದಾದ್ರೂ ವ್ಯವಸ್ಥೆನ ಮಾಡ್ಕೊಳ್ಳೋದು. ಈಗ ನಾವು ಟೆಕ್ನಿಕಲ್ ಎಷ್ಟಕ್ಕೊಂದು ಅಪ್ಗ್ರೇಡ್ ಆಗಿದ್ರು ಹೇಗೆ ಈ ಕಳ್ಳತನಗಳಾಗತ್ತೆ ಅನ್ನೋದು ಪ್ರಶ್ನೆ. ATM ಇಂದ ಕಳ್ಳತನ ಆಗಿದೆ. ಈಗ ಮಾರಿಹಾಲ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕಳ್ಳತನ ಕೇಸ್ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದೀನಿ. ಈಗ ನಾನು ಸ್ಪಾಟ್ ವಿಸಿಟ್ ಹೋದಾಗ ಈ CCTV ಫುಟೇಜ್ ಏನೇನಿದೆ ಅದರಲ್ಲಿ ನಾನು ಚೆಕ್ ಮಾಡಿದ್ದೀನಿ. ಮತ್ತು ಅದು ATM ಸುತ್ತಮುತ್ತ ಅಂಗಡಿಯಲ್ಲಿ ಏನೇನು CCTV ಫುಟೇಜ್ ಇದೆ ಅದು ಕೂಡ ನಾನು ಸ್ವಲ್ಪ ಚೆಕ್ ಮಾಡಿದ್ದೀನಿ. ಸೊ ಇದೆಲ್ಲ ಚೆಕ್ಕಿಂಗ್ ಇಂದ ನಮಗೆ ಕೆಲವು ಕ್ಲೂಸ್ ಬಂದಿದೆ. ಅವರು ಅಕ್ಯೂಸ್ಗಳು ಅವರು ಕಳ್ಳತನ ಮಾಡುವಾಗ ಅವರು ಎಲ್ಲ ಬ್ಲ್ಯಾಂಕೆಟ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಅವರು ಒಳಗಡೆ ಬಂದಿದ್ದಾರೆ. ಸ್ಟಾರ್ಟಿಂಗ್ ಅವರು CCTV ಕ್ಯಾಮ್ರಾಗೆ ಅವರು ಸ್ಪ್ರೇ ಪೇಂಟಿಂಗ್ ಅವರು ಮಾಡಿದ್ದಾರೆ. ಆಮೇಲೆ ಮತ್ತೆ ಅವರು ಅಲಾರ್ಮ್ ಸಿಸ್ಟಮ್ ಕೂಡ ಅವರು ಕಟ್ ಮಾಡಿದ್ದಾರೆ. ಆಮೇಲೆ ಮತ್ತೆ ಇದು ಗ್ಯಾಸ್ ಕಟ್ಟರ್ ತಂದು ಆ ATM ಮೆಷಿನ್ಗೆ ಕಟ್ ಮಾಡಿದರೆ ಮತ್ತು ಅಲ್ಲಿಂದ ದುಡ್ಡು ಎಷ್ಟು ಇದೆ ಅದು ಕಳ್ಳತನ ಮಾಡಿದರೆ. ಬ್ಯಾಂಕ್ ಆಫೀಷಿಯಲ್ಸ್ ಜೊತೆಗೆ ನಾನು ಮಾತಾಡಿದಾಗ ಅವರು ಮಾಹಿತಿ ಕೊಟ್ಟಿದ್ದಾರೆ ದಟ್ ಅರೌಂಡ್ 75,600 ದುಡ್ಡು ಇತ್ತು ATMದಲ್ಲಿ. ಅದು ಫುಲ್ ಅದು ಈಗ ಕಳ್ಳತನ ಆಗಿದೆ. ಈಗ ಸದ್ಯಕ್ಕೆ ನಾನು 3 ತಂಡಗಳು ನಾನು ಫಾರ್ಮ್ ಮಾಡಿದ್ದೀನಿ. ಮತ್ತು ನಮ್ಮ ಹತ್ರ ಸ್ವಲ್ಪ ಕ್ಲೂಸ್ ಇದ್ದಾವೆ. ಮತ್ತು ಈಗ ಬೇರೆ ಜಾಗ ಕೂಡ ಟೀಮ್ ಕಳಿಸ್ಬೇಕು. ಆ್ಯಂಡ್ ಹೋಪ್ಫುಲಿ ವಿ ವಿಲ್ ಬಿ ಏಬಲ್ ಟು ಅರೆಸ್ಟ್ ದ ಅಕ್ಯೂಸ್ as soon as possible. ಸುದ್ದಿ ಏನಿದೆ, ನಿನ್ನೆ ನಮ್ಮಲ್ಲಿ ಅರೌಂಡ್ 2 ಈ ಥರ ಆಗಿದೆ. ಮತ್ತು ಈ ಥರ ಸೇಮ್ ಮಹಾರಾಷ್ಟ್ರದಲ್ಲಿ ಕೂಡ ಅರೌಂಡ್ 4 o'clock ಈ ಥರ ಆಗಿದೆ. ಹಾಗಾಗಿ ಟೀಮ್ 1 ಇರಬಹುದು ಅಥವಾ ಸೆಪ್ರೇಟ್ ಟೀಮ್ ಇರಬಹುದು, ಅದು ನಮಗೆ ಗೊತ್ತಿಲ್ಲ. ಆದರೆ ನಾವು ತನಿಖೆ ಮಾಡಬೇಕು, ನಾವು ಚೆಕ್ ಮಾಡಬೇಕು ಅದು ಟೀಮ್ 1 ಇದೆ ಅಥವಾ ಇಟ್ಸ್ ಎ ಸೆಪ್ರೇಟ್ ಟೀಮ್. ಬ್ಯಾಂಕ್ಸ್ಗಳಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಅಡ್ವೈಸ್ ಕೊಟ್ಟಿದ್ದೀವಿ, ಸೂಚನೆ ಕೊಟ್ಟಿದ್ವಿ, ನೀವು ಸೆಕ್ಯೂರಿಟಿ ಗಾರ್ಡ್ ನೀವು ಹಾಕಬೇಕು ಅಂತ. ಆದರೆ ವಿ ಡೋಂಟ್ ನೋ ವೈ ದೇ ಹ್ಯಾವ್ ನಾಟ್ ಡನ್ ಇಟ್. ಐ ಥಿಂಕ್ ಸಮ್ 15 days ಬ್ಯಾಕ್ ಇಲ್ಲಿ ನನ್ನ ಆಫೀಸಲ್ಲಿ ಎಲ್ಲ ಬ್ಯಾಂಕ್ ಮ್ಯಾನೇಜರ್ಸ್ಗೆ ನಾನು ಕರೆಸಿದ್ದೀನಿ. ಮತ್ತು ಆ ಟೈಮ್ದಲ್ಲಿ ಕೂಡ ಈ ಸೆಕ್ಯೂರಿಟಿ ವಿಷಯ ಬಗ್ಗೆ ಅವ್ರಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ. that you should have a proper alarm system, you should have proper security system, you should have guards. ಇದು ಎಲ್ಲ ನಾನು ಕೊಟ್ಟಿದ್ದೀನಿ, ಅದು ರೈಟಿಂಗಲ್ಲಿ ಕೂಡ ಕೊಟ್ಟಿದ್ದೀನಿ.
ಬಟ್ ಯಾಕೆ ಅವ್ರ ಹತ್ರ ಸೆಕ್ಯೂರಿಟಿ ಗಾರ್ಡ್ ಅಪಾಯಿಂಟ್ ಮಾಡಿಲ್ಲ ಅಂತ ಅದು ಫಸ್ಟ್ ಒಬ್ಬ ಬಂದಿದ್ದಾನೆ, ಅವನು ಎಲ್ಲ ಬ್ಲ್ಯಾಂಕೆಟ್ದಲ್ಲಿ ಅವನು ಕವರ್ ಮಾಡಿ ಅವನು ಫಸ್ಟ್ ಬಂದಾಗ ಇದು ಸ್ಪ್ರೇ ಪೇನ್ ಮಾಡಿದ್ದಾನೆ ಫಾರ್ ದಿಸ್ CCTV ಕ್ಯಾಮ್ರಾ ಫುಟೇಜ್. ಆಮೇಲೆ ಮತ್ತೆ ಅದು ಸೆಕ್ಯೂರಿಟಿ ಅದು ಅಲಾರ್ಮ್ ಅದು ಕಟ್ ಮಾಡಿ ಆಮೇಲೆ ಮತ್ತೆ ಏನು ಇಬ್ಬರು ಜನ ಬಂದಿದ್ರೆ ದೇವ್ರ ಕ್ಯಾರಿಂಗ್ ದಿಸ್ ಗ್ಯಾಸ್ ಕಟ್ಟರ್. ಸೊ ಒಳಗಡೆ ಬಂದು ಕಟ್ ಮಾಡಿ ಅದು ದುಡ್ಡು ತೊಗೊಂಡು ಹೋಗಿದ್ರೆ ಇದು ಎಲ್ಲ